ಈ ಸೂಜಿದು ಯಾಕ ಜಾಸ್ತಿ ಆಗೈತಿ. ಇರು ಅವ್ರ ಅಣ್ಣ ಬರ್ಲಿ ಹೇಳ್ತೀನಿ. ಹೇಳಿ ಸರಿಯಾಗಿ ಬೈದು ಬುದ್ಧಿ ಹೇಳಪ್ಪ ನಿನ್ ತಂಗಿಗೆ. ಬರೀ ನನ್ ಕೊಟ್ಟು ಯಾವಾಗ್ಲೂ ಜಗಳ ಮಾಡ್ತಿರ್ತಾಳೆ ಅಂತಾನ ಹೇಳ್ತೀನಿ. ಏನಂಗೆ ನಾನು ಏನಾರ ಒಂದ್ ಕೆಲಸ ಹೇಳಕ್ಕಿಲ್ಲ, ಮ್ಯಾಲೆ ಬತ್ತ ಹಂಗೇನಿ. ನೀವ್ಯಾರು ನನ್ಗೆ ಹೇಳಕ್ಕೆ ಅಂತಾನ. ಮನೆಗಿದ್ಮೇಲೆ ಮಾಡ್ಬೇಕು ಎಲ್ಲ ಕೆಲ್ಸನ, ಎಲ್ಲ ಒಬ್ಬರೇ ಮಾಡಕ್ಕಾಗುತ್ತೆ. ಬರ್ಲಿ ಇರು ಹೇಳ್ತೀನಿ. ಹಬ್ಬಾ ಏನ್ ಬಿಸ್ಲಪ್ಪ ಇವತ್ತು. ಟ್ಯಾಕ್ಟ್ರಿ ಕೆಲಸ ಮಾಡಿ ಸಾಕಾಗೋಯ್ತು, ಹೋಗತ್ತ. ನೆಲ ಸಿಕ್ಕಿರೆ ಸಾಕು ಅಮ್ಮಂಗಾಗ್ತೈತೆ ಹಂಗೇನೆ. ನೇತ್ರ ಕುಡಿಯಕ್ಕೆ ಕೊಂಚ ನೀರು ತಾಂಬರೋಗ್ ನೇತ್ರ. ನೀರಿದ್ರೆ ತಾನೆ ಮನೆಯಾಗೆ ಕುಡಿಯಕ್ಕೆ ನೀರ್ ತಾಂಬಂದ್ ಕೊಡೋದು. ಯಾಕೆ ನೇತ್ರ ನೀರು ತಂದಿಲ್ವಾ? ಹೋಗಿ ಬಿಂಗೆ ತಗೊಂಡೋಗಿ ತರ್ಬೇಕು ತಾನೆ. ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನಾನೇ ಕೆಲಸ ಮಾಡಿ ಸಾಕಾಗಿ ಬಂದಿದ್ದೀನಿ, ಕುಡಿಯಕ್ಕೆ ನೀರು ಕೇಳಿದ್ರೆ ನೀರಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಏನ್ ಮಾಡ್ತಿರ್ತೀಯ ಮನೆಯಾಗ ನೀನು? ತಂದು ಇಕ್ಕೆಮಕ್ಕಾಗಲ್ವಾ ನೀರ? ಕುಡಿಯೋ ನೀರು ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಏನ್ ಮಾಡ್ತಿರ್ತೀಯ ಬೆಳಗ್ಗೆಯಿಂದ ನೀನು? ಮನೆಗೆ ನಾನು ಒಬ್ಬಳೇನೆ ಇರೋದು. ನಿನ್ ತಂಗಿನೂ ಇದ್ದಾಳೆ ತಾನೆ, ಅಳಿಯೇನು ಕೆಲಸ ಮಾಡಲ್ಲ, ಬರೀ ತಿಂಬದು ಮನಿ ಕೆಮ್ಮದು ಎರಡೇ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೂ ಹೇಳು ನೀರು ತಪ್ಪಾರುನ ತರಕ್ಕೆ. ನಾನೇನ ಒಂದ್ ಕೆಲಸ ಹೇಳಿ ಸಾಕು ನನ್ನೇ ಬೈತಾಳೆ ಅವಳು. ಅತ್ತಿಗೆ ಎಂಬುದು ಒಂದಿಷ್ಟು ಮರ್ಯಾದೆ ಇಲ್ಲ ಅವಳಿಗೆ, ಒಂದಿಷ್ಟು ಬುದ್ಧಿ ಹೇಳು ನೀನು ಅವಳಿಗೆ. ಅಯ್ಯೋ ನೇತ್ರ, ಅವಳು ಹಂಗೆ ಒಂದಿಷ್ಟು ಸಿಟ್ಟು ಜಾಸ್ತಿ. ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನೇತ್ರ. ಸುಮ್ಮನೆ ಯಾಕೆ ಅವಳು ಕೂಡ ಜಗಳ ಮಾಡ್ತೀಯಾ? ಅವಳಿಗೆ ಮೊದಲೇ ಸಿಟ್ಟೈತಿ ನಿನ್ ಮೇಲೆ. ಆ ಬುಸ್ನಾಗುಗೆ ಮದುವೆ ಮಾಡಕ್ ನೋಡ್ದೆ ಅಂತ ಹೇಳಿ ಒಂದ್ ಸ್ವಲ್ಪ ದಿನ ಸಮಾಧಾನ ಆಗೋವರೆಗೂ ಅವಳಿಗೇನು ಕೆಲಸ ಹೇಳ್ಬೇಡ ನೇತ್ರ. ನೀನು ಸರಿಯಾಗಿ ಇದೆಯಾ ತಂಗಿ ತಕ್ಕಂಗೆ ಅಣ್ಣಯ್ಯ. ಎಂತಿ ಏನಾನ ಹೇಳಿದ್ರೆ ಕೇಳೋ ಅಂತದ್ದು ಇದೇ ಇಲ್ವಲ್ಲ ನಿನ್ಗೆ. ಅಲ್ಲ ಮನೆಗೆ ಕುತ್ಕೊಂಡು ತಿಂತಾಳಲ್ಲ, ಬದುಕು ಮಾಡ್ಬೇಕು. ಒಂದ್ ನೀರನ್ನು ತರಕ್ಕಾಗಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾಳ ಅವಳು? ನಿನ್ ತಂಗಿಗೆ ಬುದ್ಧಿ ಹೇಳು. ನಾನಂತೂ ಇನ್ಮೇಲೆ ನೀರ್ ತಪ್ಪಾರು ತರಲ್ಲ, ಅವಳೇ ತರಬೇಕು ಎಲ್ಲ. ನಾನು ಎಷ್ಟು ಅಂತ ಮಾಡೋಣ ಎಲ್ಲ. ನಾನು ಕಸ ಹೊಡೆಯೋದು, ಮುಸ್ರೆ ತೊಳೆಯೋದು, ಅಡುಗೆ ಮಾಡೋದು ಎಲ್ಲ ನಾನೇ ಮಾಡ್ತೀನಿ. ಒಂದಿಷ್ಟು ನೀರಾದ್ರೂ ತಂದು ಒಯ್ಯಕ್ಕಾಗಲ್ವಿ? ಬಚ್ಚಲಕ್ಕೆ ಬಟ್ಟೆ ಒಗೆಯೋದು, ಆಮೇಲೆ ಕುಡಿಯಕ್ಕೆ ನೀರಿಲ್ಲ, ಅದನ್ನೆಲ್ಲ ನೀರ ತಂದ ಒಯ್ಯಕ್ಕೆ ಹೇಳು ಅವಳಿಗೆ. ಅಯ್ಯೋ ಮನೆಗೆ ಬಂದ್ರೆ ನಿಮ್ದು ಅರ್ಧ ಗೋಳು ದಿನಾನ. ಅಯ್ಯೋ ಎಲ್ಗೋದ್ಲ ಅವಳಿಗ? ಕರೀಲಿ ಹೇಳ್ತೀನಿ ಅವಳಿಗೆ. ಅಲ್ಲೇ ಒಳಗೆ ಬಿತ್ಕೊಂಡಿದ್ದಾಳೆ, ನೀನೇ ಕರಿ ಬತ್ತಾಳೆ. ಸೂಜಿ ಯಾಕೋಣ್ಣ ಹಂಗರಿಸ್ಕೊಂತ ಇದ್ಯಾ? ಏನಾಯ್ತು? ಯಾಕೆ ಹಂಗ್ ಕರಿತಾ ಇದ್ಯಾ ನನ್ನ? ಏನಮ್ ಸೂಜಿ? ಅಲ್ಲ ಮನೆಗೆ ಬಂದ ತಕ್ಷಣ ಕುಡಿಯಕ್ಕೂ ನೀರಿಲ್ವಂತೆ ಮನೆಗೆ. ನೀರ್ ತಂದೊಯ್ಯಕ್ಕಾಗಲ್ವಾ ನಿನ್ ಕೈಯಾಗೆ? ಏನ್ ಮಾಡ್ತಿರ್ತೀಯ ನೀನು? ನಾನು ನೀರ್ ತಂದು ಒಯ್ದಿದ್ದೆ, ಆದ್ರೆ ಇವರೇ ಎಲ್ಲ ಖಾಲಿ ಮಾಡಿದ್ದಾರೆ ಬೇಕು ಅಂತಾನೆ. ನೀನ್ ಬಂದಾಗ ಬೈಸ್ಬೇಕು ಅಂತಾನೆ ಖಾಲಿ ಮಾಡಿವ್ರೆ ಅನ್ಸುತ್ತೆ. ಎಲ್ಲನ ಬಂದ ತಕ್ಷಣ ಹೇಳ್ಬಿಟ್ಟ ಚಾಡಿನ ನೀರಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ನಾನು ತಂದೊಯ್ದಿದ್ದೀನಿ. ಆದ್ರೆ ಖಾಲಿ ಮಾಡಿದ್ ನಾನೇನ್ ಮಾಡೋಣ? ಮನೆಯಕ್ಕೆ ಬೇಕು ಅಂತ ಖಾಲಿ ಮಾಡೋಣ? ಎಲ್ಲ ಒಂದ್ 4 ಬಿಂಗೆ ತಂದ್ಬಿಟ್ರೆ ಸಾಕಾ? ಸ್ನಾನ ಮಾಡಕ್ಕೆ, ಬಟ್ಟೆ ಒಗ್ಯಕ್ಕೆ, ಕುಡಿಯಕ್ಕೆ ಎಲ್ಲದಕ್ಕೂ ಬೇಡವಾ ನೀರು? ಆಮೇಲೆ ಎಮ್ಮಿಗೆ ಬೇರೆ ನೀರಿಕ್ ಬೇಕು. ನಿಮ್ಮಮ್ಮ ಎಮ್ಮಿಗೆ ಬೇರೆನೆ ಇದೇನು ಇಲ್ಲೇ ಕುಡಿಸುತ್ತೆ, ಅಲ್ಲಿ ನೀರಿಲ್ವಂತೆ ಹೊಲ್ತಾಗಿ. 4 ಬಿಂಗೆ ಅಲ್ಲ ಎಲ್ಲದಕ್ಕೂ ತುಂಬಾ ತುಂಬಿಸಿದೀನಿ ತಂದು ಕಾಣೋ ಅಣ್ಣ. ಅಮ್ಮ ಹೇಳ್ತು ಎಲ್ಲದಕ್ಕೂ ತುಂಬಸಮ್ಮ ನೀನು ಅಂತ ಹೇಳಿ ಎಲ್ಲ ತಂದು ತುಂಬಿಸಿದೀನಿ. ಇವರೇನೆ ಬೇಕು ಅಂತ ಎಲ್ಲನೂ ಚೆಲ್ಲಿರ್ಬೇಕು ಅನ್ಸುತ್ತೆ. ಏನ್ ನೇತ್ರ? ಅಲ್ಲ ಅವಳು ನೀರ್ ತಂದು ಒಯ್ದು ಎಲ್ಲ ತುಂಬಿಸಿದಾಳಂತೆ. ನೀನ್ ನೋಡಿದ್ರೆ ಅವಳೊಂದ್ ಬಿನ್ಗೆ ನೀರನ್ನು ತರಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ಕಣ್ರಿ, ನಾನು ಹೇಳೋ ಮಾತು ನಿಜಾನೇ. ನಾನು ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾಳೆ ಅವಳು ಸೂಜಿ. ನಾನು ಎಷ್ಟು ಅಂತ ಸಹಿಸ್ಕೊಂಬನ ಹೇಳು? ಅದನ್ನೇ ಹೇಳಿದ್ದೆ ಹೇಳ್ತಾಳೆ ಇರ್ತಾಳೆ. ನಾನೇನಾದ್ರೂ ಅವಳಿಗೆ ಬುದ್ಧಿ ಹೇಳಕ್ ಬಂದ್ರೆ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅಂತಂದ್ರೆ ಅದನ್ನೇ ಮಾಡ್ತಾಳೆ ಅವಳು. ಸ್ವಲ್ಪ ಬುದ್ಧಿ ಹೇಳಿ ಅತ್ತಿಗೆ ಅನ್ನೋದು ಒಂದಿಷ್ಟು ಮರ್ಯಾದಿನೇ ಇಲ್ಲ ಅವಳಿಗೆ, ಹಂಗ್ ಮಾತಾಡ್ತಾಳೆ ನಾನು ಅಂದ್ರೆ. ಹೌದೌದು, ಇವರು ಸತ್ಯ ಹರಿಶ್ಚಂದ್ರನ್ ತುಂಡು. ಇವ್ರ ಮನೆಯವರು ಎಲ್ಲಾನ ಇವ್ರು ಹೇಳೋದೆಲ್ಲ ನಿಜ, ನಾನು ಹೇಳೋದೆಲ್ಲ ಸುಳ್ಳು. ಬಾಯಿ ಮುಚ್ಚೆ ಸಾಕು. ಅಲ್ಲ ನೀನ್ ವಯಸ್ಸಿಗೆ ತಕ್ಕಂಗೆ ಮಾತಾಡ್ಬೇಕಣಿ. ಏನೇ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ, ಹಿಂಗೆಲ್ಲ ನಾ ಜೋರ್ ಮಾಡಿದ್ರೆ ನಿನ್ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ ನಾಳಿಕೆ? ಸ್ವಲ್ಪನೂ ಮರ್ಯಾದೆ ಕೊಡೋದೇ ಇಲ್ಲ. ದೊಡ್ಡವರು ಅಂತ ಚಿಕ್ಕವರು ಅಂತ ನೋಡ್ದೇನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನಿಮ್ಮ ಅಣ್ಣನ ಎದುರಿಗೇನೆ. ನೋಡ್ರಿ ನಿಮ್ಮ ಎದುರಿಗೇನೆ ಎಷ್ಟು ಹಾರಾಡ್ತಾಳೆ ಇವಳು ಅಂತಾನ. ನೀವಿಲ್ದೇ ಇದ್ದಾಗ ಇನ್ನೆಷ್ಟು ಹಾರಾಡ್ಬೇಡ, ಒಂದಿಷ್ಟು ಸರಿಯಾಗಿ ಬುದ್ಧಿ ಹೇಳ್ರಿ. ಅಯ್ಯೋ ಬಾಯಿ ಮುಚ್ಕೊಂಡಿರ್ತೀರಾ ಇಬ್ರು. ಸ್ವಲ್ಪ ಒಳ್ಳೆ ಅಂದಿನಾಯಿಗಳ ತರ ಗುದ್ದಾಡ್ತಿರಲ್ಲ ನೇತ್ರ. ಅವಳಂತೂ ಚಿಕ್ಕವಳು, ಅವಳಿಗಂತೂ ಗೊತ್ತಾಗಲ್ಲ. ನಿನ್ಗಾದ್ರೂ ಗೊತ್ತಾಗದ್ ಬೇಡವಾ? ಇವಳು ಚಿಕ್ಕವಳ ಊರೇ ಹಾಳು ಮಾಡ್ಬಿಡ್ತಾಳೆ. ಬಿಟ್ರೆ ಚಿಕ್ಕವಳು ಅಂತ ತಲೆ ಮೇಲೆ ಕೂತ್ಕೊಂಡಿರೋದಕ್ಕೆ ಮತ್ತೀಗ ಇವಳು ಇಷ್ಟೊಂದು ಮೆರೆದಾಡ್ತಾ ಇರೋದು. ಹೆಂಗಿರ್ಬೇಕು ಬಡವ್ರ ಮನೆ ಹೆಣ್ಮಕ್ಳು, ಹೆಂಗಿರ್ಬೇಕು ಹಂಗಿರ್ಬೇಕು. ಇವಳು ನೋಡಿರಿ ಏನೋ ಹುಟ್ಟಿದ್ದಂಗೆ ಶ್ರೀಮಂತಿಕೆ ಒತ್ಕೊಂಡೆ ಹುಟ್ಟೆ ಒಳೇನೋ ಅಮ್ಮಂಗ ಆಡ್ತಾಳಲ್ಲ ಇವಳು. ಅದು ನಿಮ್ಮಿಂದ ನಾವೇನು ತಿಳ್ಕೋಬೇಕಾಗಿಲ್ಲ. ಯಾಕೆ ನೀವು ಶ್ರೀಮಂತರು ಅಂತ ಹೇಳಿ ಬಡವ್ರು ಅಂತ ಹೇಳಿ ನಾವು ಬಡವ್ರು ಅಂತ ಹೇಳಿ ಹಂಗಿಸ್ತಾ ಇದ್ದೀರಾ? ನೋಡ್ದೇನು ಅಣ್ಣ, ನಾನು ಮುಂಚೆ ಹೆಂಗಿದ್ದೆ ಹೇಳ ಅಣ್ಣ. ಇವ್ರು ಬರೋದಕ್ಕೂ ಮುಂಚೆ ಏನಾದ್ರು ಮಾತಾಡ್ತಿದ್ದ ನಿನ್ನೆದ್ರಿಗಾಗ್ಲಿ ಅಮ್ಮನ ಎದುರಿಗಾಗ್ಲಿ ಏನ್ ಹೇಳಿದ್ರು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ತಾನೆ. ಇವ್ರು ಬಂದ್ಮೇಲೆ ಮತ್ತೀಗ ಇಷ್ಟೆಲ್ಲನ ಜಗಳ ರಂಪ ರಾಮಾಯಣ ಆಗ್ತಾ ಇರೋದು ನಮ್ಮ ಮನೆಗೆ. ಸಾವುಕಾರರು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾವು ಎಷ್ಟು ದಿನ ಅಂತ ಹೇಳಿ ಕೇಳ್ಕೊಂಡಿರೋದು. ಅದು ಅಲ್ದೇನೆ ನನ್ನ ಜೀವನನೇ ಹಾಳು ಮಾಡಕ್ ಹೊರಟಿದ್ರು. ಅದನ್ನ ಹೆಂಗ್ ಮರೆಯಕ್ಕಾಗುತ್ತೆ ಹೇಳು? ಅಯ್ಯೋ ಸೂಜಿ, ನಿನ್ ಬಗ್ಗೆನೂ ಗೊತ್ತು, ನೇತ್ರನ್ ಬಗ್ಗೆನೂ ಗೊತ್ತು. ಸುಮ್ನೆ ಇರು ಸೂಜಿ. ಈಗ ಯಾಕೆ ಸುಮ್ನೆ ಬಾಯ್ ಮಾಡ್ತೀಯಾ? ಈಗ ಯಾರಾದ್ರೂ ಒಬ್ರು ಹೋಗಿ ನೀರ್ ತರೋಗ್ರಿ. ನನಗೆ ಬಾಯಾರಿಕೆ ಆಗೈತಿ, ನೀರ್ ಕುಡಿಯಂಗಾಗೈತಿ. ಇವಾಗ ಜಗಳ ನಿಲ್ಸಿ ಹೋಗ್ರಿ, ನೀರ್ ತರೋಗ್ರಿ ಹೋಗಿ. ಹೋಗು. ನಿಮ್ಮ ಅಣ್ಣ ಯಾ ಬಾಯಾರಿಕೆ ಆಗೈತಿ ಅಂತ ಹೇಳ್ತಾ ಇರೋದು ಕೇಳಿಸ್ತೈತೋ ಇಲ್ವೋ? ನೀರ್ ತರಗು ಮೊದ್ಲು ಹೋಗಿ. ಏನ್ ಮಕ ನೋಡ್ತೀಯ ನಿಂತ್ಕೊಂಡು?
ನಿಮ್ಗೇನ್ ಕೇಳ್ಸಲ್ವಾ ಕಿವೆ? ನೀವೇ ತರ್ಬೋದಲ್ಲ ಹೋಗಿ. ಅಲ್ಲ ನಾನು ಎಲ್ಲ ತುಂಬಿಸಿದೀನಿ ನೀರ, ಕುಡಿಯೋ ನೀರು ಅಷ್ಟೇನೆ. ಎಲ್ಲ ತುಂಬಿಸಿದ್ರು ನೀವು ಎಲ್ಲ ತಗೊಂಡೋಗಿ ಚೆಲ್ಲಿದ್ದೀರಾ ಅನ್ಸುತ್ತೆ, ಬೇಕು ಅಂತ ನನ್ನ ಬೈಸಕ್ಕೆ ಅಂತ. ನಾನು ಹೋಗಲ್ಲ, ಬೇಕಂದ್ರೆ ನೀವೇ ಹೋಗ್ರಿ. ನಾನ್ಯಾಕೆ ಹೋಗೋಣ? ನೀವು ತಾನೇ ತಂದಿರೋ ನೀರೆಲ್ಲ ನಾ ಬೇಕು ಅಂತ ಚೆಲ್ಲಿರೋದು. ಅಣ್ಣ ನಾನು ಹೋಗಲ್ಲ, ಇವ್ರನ್ನೇ ಕಳ್ಸು. ನೇತ್ರ ನೀನೇ ಹೋಗು ನೇತ್ರ, ಹೋಗ್ತಾರೋಗು ಜಲ್ದು. ಅಲ್ಲ ಕೆಲಸ ಮಾಡಿ ಮನೆಗೆ ಬಂದ್ಮೇಲೆ ನೀರು ಕುಡಿಯೋಕ್ಕೂ ನೀರಿಲ್ಲ ಅಂತಂದ್ರೆ ಸಿಟ್ಟು ಬರ್ದಂಗಿರುತ್ತಾ? ಹೋಗು ನೇತ್ರ ನೀನೇನೆ. ಅವಳಿಗೆ ಹೇಳೋ ಬದಲು ಇಷ್ಟೊತ್ತಿಗೆ ನೀನೇ ತಂದಿಕ್ಬೋದಾಗಿತ್ತು. ಅವಳು ತಂದು ಎಲ್ಲ ತುಂಬಿಸಿದ್ಲಂತಲ್ಲ, ನೀನು ಯಾಕೆ ವೇಸ್ಟ್ ಮಾಡಿದೆ ನೀರೆಲ್ಲ ಚೆಲ್ಲಿ? ಏನ್ರಿ ನೀವು? ಅಲ್ಲ ತಂಗಿಗೆ ಬುದ್ಧಿ ಹೇಳೋದ್ ಬಿಟ್ಟು ನನಗೆ ಹೇಳ್ತಿರಲ್ಲ ಹೋಗಿ ನೀರ್ ತಾಂಬ ಅಂತ ಹೇಳಿ. ನಿಮ್ ತಂಗಿಗೆ ಹೇಳ್ರಿ, ನನಗೆ ಹೇಳಕ್ ಗೊತ್ತಿರಲ್ಲ. ನೇತ್ರ ಈಗ ಯಾರಾದ್ರೂ ಒಬ್ರು ಅರ್ಥ ಮಾಡ್ಕೊಂಡು ಹೋಗಿ ನೀರ್ ತಾಂಬರ್ರಿ. ಈಗ ನೀರ್ ತಾಂಬತ್ತಿರೋ ಇಲ್ವೋ ಹೇಳ್ರಿ ಅಷ್ಟೇನೆ. ಅಲ್ಲ ನಿನ್ಗೆ ಅರ್ಥ ಆಗಲ್ವಾ? ನಿನ್ಗೆ ಅವಳೇನೋ ಬುದ್ಧಿ ಇಲ್ಲ, ಅವಳಿಗೆ ಹಂಗೆ ಮಾತಾಡ್ತಾಳೆ. ಇನ್ನು ಚಿಕ್ಕ ಹುಡುಗಿ, ನಿನಗೆ ಮದ್ವೆ ಆಗಿ ಅಲ್ಲೇನೆ 1 ವರ್ಷ ಆಯ್ತು, ನಿನಗೆ ಇನ್ನ ಬುದ್ಧಿ ಬಂದಿಲ್ವಾ ನೇತ್ರ? ಇನ್ನ ಇಷ್ಟು ಇದ್ರಾಗ ಮಾತಾಡ್ತಾ ಇದೆಯಲ್ಲ ಸಿಟ್ಟಿಂದನ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ಸ್ವಲ್ಪ ಸಿಟ್ಟನ್ನ ಕಮ್ಮಿ ಮಾಡ್ಕೊಂಬತ್ ಕಲ್ತ್ಕ. ನೀನು ಈ ಸಿಟ್ಟಿಂದಾನೆ ಮತ್ತೀಗ ನೀನು ಎಲ್ಲರ ತಗೊಂಡು ಬೈಸ್ಕೊಂಬದು. ಹಂಗೆ ಹೇಳು ಅಣ್ಣ. ಏನೋ ಇವ್ರೊಬ್ರಿಗೆ ಸಿಟ್ಟು ಬರೋದು ಅಮ್ಮಂಗೆ ಮಾತಾಡ್ತಾರೆ. ಇವ್ರೇನು ತಪ್ಪೇ ಮಾಡಲ್ಲ ಅಮ್ಮಂಗೆ. ನೀವೊಬ್ರು ಬಾಕಿ ಇದ್ರಿ ಇನ್ ತಂಗಿ ಪರವಾಗಿ ಮಾತಾಡಕ್ಕೆ. ನಾನೇನು ಹೇಳಿದ್ರು ತಪ್ಪಾಗೆ ಕಾಣಿಸುತ್ತಲ್ವೇ? ನಿಮ್ಮನ್ನ ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಲ್ಲ, ನನ್ನ ಕರ್ಮ. ಛೇ, ಏನಪ್ಪ ಇದು ಹಿಂಗೆ? ಏನೋ ದುಡ್ದು ಎಲ್ಲ ಸಾಲನ ತೀರ್ಸೋಣ, ಟ್ಯಾಕ್ಟ್ರಿ ಸಾಲ ಮೊದಲು ತೀರ್ಲಿ ಅಂತೇಳಿ ನಾನು ನಿಯತ್ತಾಗಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬತ್ತಾ ಇದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ಇವರಿಬ್ರು ಜಗಳಾಡಿ ನನ್ನ ನೆಮ್ಮದಿನೇ ಹಾಳು ಮಾಡ್ತಾ ಇದ್ದಾರೆ. ಅಯ್ಯೋ ಛೇ, ಯಾಕಾದ್ರೂ ಮನೆಗೆ ಬಂದು ಅನ್ನಿಸ್ತೈತೆ ನನಗೆ. ಹೋಗ್ಲಿ, ನಾನೇ ನೀರು ತತ್ತೀನಿ, ಬಿನ್ಗೆ ತಂದ್ಕೊಡು. ಅಡುಗೆನಾದ್ರೂ ಮಾಡಿದ್ಯೋ ಇಲ್ವೋ? ಕುಡಿಯಕ್ಕೆ ನೀರಿಲ್ಲ ಅಂತಂದ್ರೆ ಅಡುಗೆ ಇನ್ಯಾವ ಇದ್ರಲ್ಲಿ ಮಾಡ್ಲಿ? ಅಡುಗೆನೂ ಇಲ್ಲ, ಎಂಥದ್ದು ಇಲ್ಲ. ನೀರಿಲ್ಲದಕ್ಕೆ ಅಡುಗೆನೂ ಮಾಡಿಲ್ಲ, ಏನು ಮಾಡಿಲ್ಲ. ಹೋಗ್ರಿ ಮೊದಲು ನೀರು ತರೋಗ್ರಿ, ಇಂತ ತಂಗಿನೂ ಕರ್ಕೊಂಡು ಹೋಗ್ರಿ, ಇಬ್ರು ತಾಂಬರ್ರಿ. ನಾನೆಲ್ಲ ಅಡುಗೆಗೆ ಹೊಂದಿಸ್ಕೊಂತೀನಿ. ಇನ್ನೂ ಅಡುಗೆ ಆಗಿಲ್ವಾ? ಏನು ನೇತ್ರ ನೀನು? ಮನೆಗಿದ್ದು ನೀರೂ ಇಲ್ಲ ಕುಡಿಯೋಕ್ಕೆ, ಅಡುಗೆನೂ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಅಯ್ಯೋ ದೇವ್ರೇ, ಇದೇನಪ್ಪ ಕರ್ಮ ನಂದು. ನಾನೇನೆ ಬಾಯಾರಿಕೆ ಆಗಿ ಹೊಟ್ಟಸ್ಕೊಂಡು ಬಂದಿದ್ದೀನಿ, ಇನ್ನೂ ಅಡುಗೆನೂ ಆಗಿಲ್ಲ, ಕುಡಿಯೋಕ್ಕೆ ನೀರಿನೂ ಇಲ್ಲ ಅಂತ ಹೇಳ್ತಾ ಇದೀಯಾ? ಸರಿ ಬಿಡು, ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನೀವು ಹೆಂಗಾದ್ರೂ ಇರ್ರಿ. ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ನಿನ್ಗೇನಾಗಬೇಕಾಗೈತೆ? ಅಲ್ಲ ಗಂಡ ಕೆಲಸ ಮಾಡಿ ಬಂದೇವನಲ್ಲ, ನೀರು ಕೇಳಿದ್ರೆ ಕೊಡೋವಂತ ಒಂದಿಷ್ಟು ಸೌಜನ್ಯ ಇಲ್ವಲ್ಲ ನಿನಗೆ? ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಅವಳಿಗೇನೋ ಬುದ್ಧಿ ಇಲ್ಲ, ಮಾತಾಡ್ತಾಳೆ ಅಂತಂದ್ರೆ ನೀನು ಹಂಗೆ ಮಾತಾಡ್ತೀಯಲ್ಲ ನೇತ್ರ. ಅಲ್ಲ ನಿಮ್ಮ ಅಪ್ಪ ಕೊಡ್ಸಿರೋ ಟ್ಯಾಕ್ಟ್ರಿ ಸಾಲನ ತೀರಿಸಬೇಕು ಅಂತ ಹೇಳ್ತೀಯ. ಇದ್ರಾಗೆ ನಾನು ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅಂಥದ್ರಾಗೆ ನೀನು ಬಂದ ತಕ್ಷಣ ಇನ್ನೂ ಅಡುಗೆ ಮಾಡಿಲ್ಲ ನೀರಿಲ್ಲ ಅಂತನ ಬರೀ ಜಗಳ ತಕ್ಕೊಂಡು ನಿಂತಿದೆಯಲ್ಲ. ಹಿಂಗಿದ್ಮೇಲೆ ಮನೆಗೆ ಬರೋಕ್ಕೆ ಯಾವನಿಗೆ ಮನಸ್ಸು ಬರುತ್ತೆ? ಎಲ್ಲೋ ಹೋಗ್ತೀನಿ ಬಿಡು, ನಿನ್ಗೆ ಯಾಕೆ ಬೇಕು ಅದೆಲ್ಲನ? ನಿನಗಂತೂ ಒಂದಿಷ್ಟು ಕಾಳಜಿ ಇಲ್ಲ, ಯಾವಾಗಲೂ ದುಡ್ಡು ಅಂತಲೇ ಇರ್ತೀಯ. ಆಯ್ತಾಯ್ತು ಹೋಗ್ರಿ. ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತೀರಾ. ನಾನು ಹೆಂಗಿದ್ದೀನಿ ಉಣ್ಣಾಕ್ತೀನವ, ಮನೆಗೆ ಸುಖವಾಗಿದ್ದೀನಿ ಅಂತ ಹೇಳಿ ಕೇಳಕ್ ಹೋಗ್ಬೇಡ್ರಿ. ನಾನು ಅಷ್ಟೇ ಮತ್ತೀಗ ಸಾಲ ತೀರ್ಲಿ ಅಂತಾನೆ ಮತ್ತೀಗ ಹೇಳ್ದಂಗೆ ಕೇಳ್ಕೊಂಡು ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ ನಿಮ್ಮ ಮನೆಯವ್ರಿಗೆಲ್ಲರಿಗೂ ನಾನು ಅಂದ್ರೆ ತಾತ್ಸಾರ. ಎಲ್ಲಿಗೆ ಹೋಗ್ತೀರಾ ಹೋಗ್ರಿ, ನನಗೇನಾಗಬೇಕಾಗೈತಿ? ಅಡುಗೆನೂ ಮಾಡಲ್ಲ, ಏನು ಮಾಡಲ್ಲ ನಾನು. ಸರಿ ಬಿಡು, ನಾನು ಹೋಗ್ತೀನಿ, ಹೆಂಗಾದ್ರೂ ಮಾಡ್ಕೊಳ್ರಿ. ಇಷ್ಟು ಹೇಳಿದ್ರು ನಿನಗೆ ಬುದ್ಧಿ ಇಲ್ಲ ಅಂತಂದ್ರೆ ನಾನು ಏನು ಹೇಳಕ್ ಹೋಗಲ್ಲ ಇನ್ನು ಮುಂದಕ್ಕೆ. ಹೋಗ್ರಿ ಹೋಗ್ರಿ, ಎಲ್ಲಿಗೆ ಹೋದ್ರೂ ಮನೆಗೆ ಬರಲೇಬೇಕು. ಅಲ್ಲ ತಂಗಿಗೆ ಬುದ್ಧಿ ಹೇಳಕ್ ಬಿಟ್ಟು ನನಗೆ ಬುದ್ಧಿ ಹೇಳಕ್ ಬಂದ್ಬಿಡ್ತಾರೆ. ನೋಡ್ದೇನೆ ನೋಡು, ನಿನ್ನಿಂದ ನಿಮ್ಮ ಅಣ್ಣ ಮನೆ ಬಿಟ್ಟು ಅದೇ ಹೋದ ಎಲ್ಗಾನ. ಅಲ್ಲ ಒಂದಿಷ್ಟು ಕುಡಿಯಕ್ಕೆ ನೀರು ತಂದೊಯ್ಯಿ ಅಂತಂದ್ರೆ ಅದು ಆಗಲ್ವಲ್ಲ ನಿನ್ ಕೈಯಾಗೆ. ತಂದೊಯ್ದಿರೋದ ನೀರೆಲ್ಲ ನಾ ಬೇಕು ಅಂತ ಚೆಲ್ಲಿರೋದು ನನಗೂ ಗೊತ್ತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ರಿ, ನನಗೇನು ಹೇಳಕ್ ಬರಬೇಡಿ. ಏನಪ್ಪ ಮಾಡೋದು? ಏನಾನ ಮಾಡಿ ಈ ಸೂಜಿ ಬುದ್ಧಿ ಕಲಿಸ್ಬೇಕು. ನಾನು ಎದ್ರಿ ಮಾತಾಡ್ದ ಮಾಡ್ಬೇಕು ಅಂತ ನಾನು ಏನೇನೋ ಮಾಡಿದ್ರು ಅದು ಯಾವ್ದೂ ಫಲ ಕೊಡ್ತಾನೆ ಇಲ್ವಲ್ಲಪ್ಪ. ಛೇ, ಎಲ್ಲ ಬಂದು ನನಗೇ ಸುತ್ಕೊಂತೈತಿ. ಏನ್ ಮಾಡೋದು? ನನ್ನ ಗಂಡ ಬೇರೆ ಮುನ್ಸ್ಕೊಂಡು ಅದೇ ಹೋದ, ಎಲ್ಗೋದ್ರು ಏನೋ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.